ಹೇಳು ಶೋಭಾ. ರೀ, ಐಶು ಯಾವುದೇ ವಿಚಾರದ ಬಗ್ಗೆ ಮಾತಾಡಿದ್ರು ಅವಳ ಮೇಲೆ ಕೋಪ ಮಾಡ್ಕೊಳಲ್ಲ ಅನ್ಕೊಂಡಿದ್ದೀನಿ ನಾನು. ಯಾವುದೇ ವಿಚಾರದ ಬಗ್ಗೆ ಅಂದರೆ? ಅಂದ್ರೆ ಅವಳಿಗೆ ಯಾವ ವಿಷಯದ ಬಗ್ಗೆ ಆದ್ರೂ ಹೇಳ್ಬೋದಲ್ವಾ? ಸೊ ಸಡನ್ ಆಗಿ ನೀವು ಯಾವುದೇ ರೀತಿ ಕೋಪ ಮಾಡ್ಕೋಬೇಡಿ. ಶೋಭಾ, ನೀನೇನಾದರೂ ನನ್ನಿಂದ ವಿಚಾರನ ಮುಚ್ಚಿಡ್ತಾ ಇದೆಯಾ? ಅಯ್ಯೋ ರೀ, ಹಾಗೇನಿಲ್ಲ ರೀ. ಮತ್ತೆ ನನ್ನಿಂದ ಏನೋ ವಿಚಾರನ ಮುಚ್ಚಿಡೋ ಹಾಗೆ ಮಾತಾಡ್ತಾ ಇದೆಯಾ? ಹಾಗೆಲ್ಲ ಏನಿಲ್ಲ ರೀ. ಮತ್ತೆ ಬಿಡು, ನಾನು ಮಾತಾಡ್ತೀನಿ. ಐಶು, ಹಾ ಅಣ್ಣ. ಬಾಯಿಲಿ. ಹೇಳಣ್ಣ. ಯಾಕೆ ಡಲ್ಲಾಗಿದ್ಯಾ? ಯಾಕೆ ಮದುವೆ ಬೇಡ ಅಂತ ಹೇಳ್ತಾ ಇದೆಯಂತೆ? ಸೀರಿಯಸ್ ಆಗಿ ಹೇಳ್ತಾ ಇದೆಯಾ ನೀನು? ಐಶು, ನಾನು ನಿನಗೆ ಕೇಳ್ತಾ ಇರೋದು, ಏನಾಯ್ತು? ಐಶು, ನೀನು ಈ ಟೈಮಲ್ಲಿ ಸುಮ್ಮನೆ ಬಾಯಿ ಕಟ್ಟಾಕೊಂಡು ನಿಂತ್ಕೊಂಡಿದ್ರೆ ಆಮೇಲೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ನಾನು ಹೇಳ್ತಾ ಇದ್ದೀನಿ ನೋಡು. ಏನಿದ್ರು ನಿಮ್ಮ ಅಣ್ಣ ಹತ್ರ ಮನ್ಸು ಬಿಚ್ಚಿ ಮಾತಾಡು. ಹೆದರ್ಕೋಬೇಡ ಐಶು, ಮಾತಾಡು. ಐಶು, ಏನಾಗಿದೆ ನಿನಗೆ? ನಾನು ಹುಡುಗನ ನೋಡಿ ಇವತ್ತು ಮಾತಾಡ್ಸ್ಕೊಂಬಂದಿದ್ದೀನಿ. ತುಂಬ ಚೆನ್ನಾಗಿದ್ದೇನೆ, ಒಳ್ಳೆ ಜೋಡಿ ಕೂಡ ನಿನಗೆ. ಇಂಥ ಹುಡುಗನ ನೀನು ಕಳ್ಕೊಂಡಿದ್ಯಾ ಅಂದರೆ ಮತ್ತೆ ಇಂಥ ಸಂಬಂಧ ನಮಗೆ ಸಿಗಲ್ಲ ಐಶು. ನಿಜವಾಗ್ಲೂ ನೀನು ಗ್ರೇಟ್. ಅಪ್ಪ ಎಷ್ಟು ಒಳ್ಳೆ ಹುಡುಗನ ನೋಡಿದ್ದಾರೆ ಗೊತ್ತಾ ನಿನಗೆ? ನಾನಂತೂ ನಿಜವಾಗ್ಲೂ ಆ ಥರ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಹುಡುಗನ ನೋಡಿ ಭಾಳ ಖುಷಿ ಆಯಿತು ನನಗೆ. ತುಂಬ ಚೆನ್ನಾಗಿ ಮಾತಾಡ್ದೆ ಗೊತ್ತಾ? ಸುಮ್ಮನೆ ಏನೇನೋ ಮನಸ್ಸಿಗೆ ಬಂದಿದ್ದನ್ನೆಲ್ಲ ಯೋಚನೆ ಮಾಡ್ಕೊಂಡು ಇಂಥ ಸಂಬಂಧನ ಸುಮ್ಮನೆ ನೀನೇ ಹಾಳು ಮಾಡ್ಕೋಬೇಡ. ಅಪ್ಪಾಜಿ ಹೇಳ್ದಾಗ ಕೇಳು. ಮಾತಾಡು ಐಶು, ಬಾಯ್ ಬಿಡು. ಹೇಳಿದ್ನಲ್ವ ಅದಕ್ಕೆ ನನಗೆ ಮದುವೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ. ಐಶು, ನೀನು ತಮಾಷೆ ಮಾಡ್ತಾ ಇಲ್ಲ ತಾನೇ? ನಾನು ನಿಜಾನೇ ಹೇಳ್ತಾ ಇದ್ದೀನಿ ಅಣ್ಣ, ನನಗೆ ಮದುವೆ ಇಷ್ಟ ಇಲ್ಲ. ದಯವಿಟ್ಟು ಹೇಗಾದರೂ ಮಾಡಿ ಈ ಮದುವೆನ ನೀನೇ ನಿಲ್ಲಿಸು. ಐಶು, ಏನು ಹುಚ್ಚಿಡ್ದಿದ್ಯಾ ನಿನಗೆ? ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ನಿನ್ನ ಲೈಫ್ ನೀನು ಹಾಳು ಮಾಡ್ಕೋಬೇಡ. ರೀ, ಸ್ವಲ್ಪ ಸಮಾಧಾನದಿಂದ ಮಾತಾಡ್ರಿ. ಏನು ಶೋಭಾ, ನೀನು ಹಿಂಗೆ ಮಾತಾಡ್ತಾ ಇದೆಯಾ? ಏನು ಸಮಾಧಾನದಿಂದ ಮಾತಾಡೋದು? ಅವಳು ಏನು ಹೇಳ್ತಾ ಇದ್ದಾಳೆ ಕೇಳಿಸ್ಕೊತಾ ಇದೆಯಾ ನೀನು? ನಾಳೆನೇ ಹುಡುಗನ ಕಡೆಯವ್ರು ಬರ್ತಿದ್ದಾರೆ, ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಗಿದೆ. ಈಗ ನನ್ನ ಹುಡುಗ ಇಷ್ಟ ಇಲ್ಲ, ನನಗೆ ಮದುವೆ ಬೇಡ ಅಂತ ಹೇಳಿದ್ರೆ? ಅದು ಅಲ್ಲದೆ ಹುಡುಗಿನ ನೋಡಬೇಕು ಅಂತಲೇ ಅವ್ರ ಹುಡುಗನ ಫಾರಿನಿಂದ ಕರೆಸಿದ್ದಾರೆ. ಈ ಟೈಮಲ್ಲಿ ನಾವು ಮದುವೆ ಬೇಡ ಅಂತ ಹೇಳಿದ್ರೆ ಅವ್ರು ಏನು ಅನ್ಕೊಳ್ಳಲ್ಲ. ಅದು ಅಲ್ಲದೆ ಅಪ್ಪಾಜಿ ಅವ್ರಿಗೆ ಮಾತು ಕೊಟ್ಟಿದ್ದಾರೆ, ನಮ್ಮ ಹುಡುಗಿನ ಯಾವತ್ತಿದ್ರೂ ನಿಮಗೆ ಸೊಸೆ ಮಾಡ್ಕೊಡ್ತೀನಿ ಅಂತ. ಅಣ್ಣ, ಅವ್ರವರೇ ನಿರ್ಧಾರ ತಗೊಂಡ್ರೆ ಆಯ್ತಾ? ನನ್ನ ಒಪ್ಪಿಗೆ ಏನು ಬೇಡವಾ? ಅಪ್ಪಾಜಿ ನಿನ್ನ ಹತ್ರ ಅವತ್ತೇ ಮಾತಾಡಿದ್ರಂತಲ್ಲ ಐಶು? ಹೇಗೂ ಅಪ್ಪಾಜಿ ನಿನ್ನ ಜೊತೆ ಮಾತಾಡಿದ್ದಾರೆ ಅಂತಾನೆ ನಾನು ಇಷ್ಟು ದಿನ ಸುಮ್ಮನೆ ಆಗಿದ್ದು. ಅವಾಗೆಲ್ಲ ಮದುವೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟು ಇವಾಗ ಒಪ್ಪಿಗೆ ಇಲ್ಲ ಅಂತಂದ್ರೆ ಏನರ್ಥ? ನನಗೆ ಮದುವೆ ಒಪ್ಪಿಗೆ ಅಂತ ಅಪ್ಪಾಜಿಗೆ ನಾನು ಹೇಳೇ ಇಲ್ಲ ಅಣ್ಣ. ಐಶು, ಮದುವೆ ವಿಚಾರದಲ್ಲಿ ತಮಾಷೆ ಮಾಡಬೇಡ ನೀನು. ನಾನು ಯಾಕಣ್ಣ ತಮಾಷೆ ಮಾಡಲಿ? ಪ್ಲೀಸ್ ಅಣ್ಣ, ನನಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ನೀನೇ ಹೇಗಾದ್ರೂ ಮಾಡಿ ಈ ಮದುವೆನ ನಿಲ್ಲಿಸು. ಐಶ್ವರ್ಯ, ಸುಮ್ಮನೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಣ್ಣ ಏನಂತ ಅರ್ಥ ಮಾಡ್ಕೋಬೇಕು? ಇರೋ ವಿಷಯ ಏನಿದೆ ಅದನ್ನ ಬಾಯಿ ಬಿಟ್ಟು ಹೇಳು. ಸುಮ್ಮನೆ ಇರೋ ವಿಷಯನ ಮುಚ್ಚಿಟ್ಟು ಎಷ್ಟು ದಿವಸ ಅಂತ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತೀಯಾ? ವೀಣಕ್ಕ, ಏನು ಹೇಳ್ತಾ ಇದ್ದೀರಾ ನೀವು? ಅದು ರೀ ಶೋಭಾ, ನಾನು ಅವಾಗಲೇ ಕೇಳಿದ್ದೀನಿ ನಿನಗೆ, ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೆಯಾ ನೀನು ಅಂತ. ಜೈ, ಕೋಪ ಮಾಡ್ಕೊಂಡ್ರೆ ಸಮಸ್ಯೆನ ಬಗೆಹರ್ಸಕ್ಕಾಗುತ್ತಾ ಹೇಳು? ಅಲ್ಲ ವೀಣಕ್ಕ, ನಾಳೆನೇ ಹುಡುಗನ ಕಡೆಯವ್ರು ಬರ್ತಿದ್ದಾರೆ, ನಿಮಗೂ ಗೊತ್ತಾ ವಿಷಯ. ಈ ಟೈಮಲ್ಲಿ ಹೆಂಗ್ ಆಟ ಆಡ್ತಿದ್ದಾರೆ ನೋಡಿ ಇವರಿಬ್ರು. ಅಲ್ಲ, ಮದ್ವೆ ಅಂದ್ರೆ ಏನು ಹುಡುಗಾಟ ಅಂತ ತಿಳ್ಕೊಂಡಿದ್ದಾರೆ ಅವರು. ಐಶ್ವರ್ಯ, ನಿಮ್ಮ ಅಣ್ಣನ ಹತ್ರ ಈ ವಿಚಾರನೆಲ್ಲ ಹೇಳೋದೇನು ದೊಡ್ಡ ವಿಷಯ ಅಲ್ಲಮ್ಮ ನಮಗೆ. ಆದ್ರೆ ಇದು ನಿನ್ನ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ನೀನಾಗಿನೇ ಹೇಳಿದ್ರೆ ಒಳ್ಳೇದು. ಏನು ಭಯ ಪಡ್ಬೇಡ, ಇರೋ ವಿಷಯನ ಹೇಳು. ಐಶು, ನನ್ನಿಂದ ಏನು ಮುಚ್ಚಿಡ್ತಾ ಇದೆ ಅದನ್ನ ಹೇಳ್ತೇ ಇಲ್ಲ ಅಂದ್ರೆ ನಾಲ್ಕು ಬಿಡ್ಲ ನಿನ್ಗೆ. ಪ್ಲೀಸ್ ಅಣ್ಣ, ನೀನ್ ಕೋಪ ಮಾಡ್ಕೋಬೇಡ. ಸರಿ, ಅದೇನು ಹೇಳ್ಬೇಕು ಅಂತಿದ್ಯಾ ಬೇಗ ಹೇಳು, ಟೈಮ್ ಇಲ್ಲ. ನನಗಿನ್ನೂ ತುಂಬಾ ಕೆಲಸಗಳಿದೆ ಐಶು. ಜೈ, ಸ್ವಲ್ಪ ಸಮಾಧಾನ ಮಾಡ್ಕೊಳಪ್ಪ. ಆ ಹುಡುಗಿ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಹೇಳಿದ್ರೆ ಅಲ್ವಾ ಅಕ್ಕ ಅರ್ಥ ಮಾಡ್ಕೊಳ್ಳೋದು? ಆವಾಗ್ಲಿಂದ ಕೇಳ್ತಾ ಇದ್ದೀನಿ, ಏನು ಅಂತ ಬಾಯ್ ಬಿಡ್ತಾ ಇಲ್ಲ. ನಾನು ಎಲ್ಲೋ ಹೊರಗಡೆ ಕೆಲ್ಸದ ಮೇಲೆ ಹೋಗಿರೋನ್ಗೆ 20 ಸರಿ ಫೋನ್ ಮಾಡ್ತಾರೆ. ನನಗೇನು ಬೇರೆ ಕೆಲಸ ಇರಲ್ವಾ? ನೋಡಿ ಹೆಂಗ್ ಆಟ ಮಾಡ್ತಾ ಇದ್ದಾಳೆ ಅಂತ. ನೋಡು ಐಶು, ಕೊನೆದಾಗ ಕೇಳ್ತಾ ಇದ್ದೀನಿ, ಬಾಯ್ ಬಿಟ್ಟು ಹೇಳು, ಏನಕ್ಕೆ ಮದುವೆ ಇಷ್ಟ ಇಲ್ಲ ನಿನಗೆ? ಅದು ಅಣ್ಣ, ಹೆದರ್ಕೋಬೇಡ ಐಶು, ಧೈರ್ಯವಾಗಿ ಮಾತಾಡು. ನಿಮ್ಮ ಅಣ್ಣನ ಹತ್ರ ಹೇಳಿ ಇನ್ಯಾರ ಹತ್ರ ಹೇಳ್ತೀಯ ಹೇಳು? ಅದು ಅಣ್ಣ, ನಾನೊಂದು ಹುಡುಗನ ಇಷ್ಟಪಡ್ತಾ ಇದ್ದೀನಿ. ಐಶು, ನಿನಗೇನಾದ್ರೂ ಸ್ವಲ್ಪನಾದ್ರೂ ಪ್ರಜ್ಞೆ ಇದೆಯಾ? ದಯವಿಟ್ಟು ನಾನು ಕ್ಷಮಿಸ್ಬಿಡೋಣ. ನಾನು ಈ ವಿಷಯನ ನಿನಗೆ ಮೊದಲೇ ಹೇಳಬೇಕಾಗಿತ್ತು. ಆದರೆ ನಾನು ತುಂಬ ಭಯ ಆಗಿ ನಾನು ನಿನ್ನ ಹತ್ರ ಹೇಳ್ಕೊಳ್ಳಿಲ್ಲ ಅಷ್ಟೇ. ನಾನೊಂದು ಹುಡುಗನ ತುಂಬ ಇಷ್ಟಪಡ್ತಿದ್ದೀನಿ. ನನಗೆ ಮದುವೆ ಇಷ್ಟ ಇಲ್ಲ ಅಣ್ಣ, ಪ್ಲೀಸ್ ಅಣ್ಣ. ಶೋಭಾ, ಈ ವಿಷಯ ನಿನಗೆ ಮೊದಲೇ ಗೊತ್ತಿತ್ತು ತಾನೇ? ರೀ, ಈ ವಿಷಯ ನನಗೆ ಮೊದಲೇ ಗೊತ್ತಿದ್ರೆ ನಾನು ಯಾವತ್ತೂ ನಿಮ್ಗೆ ಹೇಳ್ತಾ ಇದ್ದೆ ರೀ. ನಿಜವಾಗ್ಲೂ ನನಗೆ ಈ ವಿಷಯನೇ ಗೊತ್ತಿಲ್ಲ. ಸಾರಿ ಅಣ್ಣ, ನಾನು ಈ ವಿಷಯನ ಅದಕ್ಕೆಗೂ ಸಹ ಹೇಳಿರಲಿಲ್ಲ. ಐಶು, ಮನೇಲಿ ಏನೇನು ನಡೀತಾ ಇದೆಯಾ ಅನ್ನೋ ಎಲ್ಲ ವಿಷಯನೂ ನಿನಗೆ ಗೊತ್ತಿದ್ದು ಹುಡುಗಾಟ ಆಡ್ತಾ ಇದೆಯಾ ನೀನು? ಜಯ, ಕೂಗಾಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲಪ್ಪ. ಮೊದಲು ಹುಡುಗಿ ಏನು ಹೇಳ್ತಾಳೆ ಅದನ್ನು ಕೇಳು. ಇನ್ನೇನು ಕೇಳಬೇಕು ವೀಣಕ್ಕ? ಇದಕ್ಕಿಂತ ಸಂಬಂಧ ಬೇಕಾ ಅವಳಿಗೆ? ನೋಡು ಜೈ, ಪ್ರೀತಿಸೋರ್ ಮುಂದೆ ಆಸ್ತಿ, ಅಂತಸ್ತು, ದುಡ್ಡು, ಕಾಸು ಇದು ಯಾವುದು ಮುಂದೆ ಬರಲ್ಲ ಜೈ. ಹೇಗಾದ್ರೂ ಮಾಡಿ ನಿಮ್ಮ ತಂದೆ ನೋಡಿರೋ ಹುಡುಗನ ನೀನೇ ಕ್ಯಾನ್ಸಲ್ ಮಾಡಿಬಿಡು. ಐಶು ಯಾವ ಹುಡುಗನ ಇಷ್ಟಪಟ್ಟಿದ್ದಾಳೋ ಆ ಹುಡುಗನ ಜೊತೆನೇ ಮದುವೆ ಮಾಡು ಜೈ. ವೀಣಕ್ಕ, ನೀವು ಅಂದ್ಕೊಂಡಾಗೆ
ನಾನು ಒಪ್ಕೊಂಡಷ್ಟು ಸುಲಭವಾಗಿ ನಮ್ಮ ತಂದೆ ಒಪ್ಕೊಳ್ಳಲ್ಲ. ಹೇಳ್ತಿದ್ದೀನಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ತಂದೆ ಒಪ್ಪೋದೇ ಇಲ್ಲ. ಹೀಗಿರ್ಬೇಕಾದ್ರೆ ಸುಮ್ಮನೆ ಆಗದೆ ಇರೋ ಕೆಲಸದ ಬಗ್ಗೆ ಯೋಚನೆ ಮಾಡಿ ಅರ್ಥ ಇಲ್ಲ. ನಮ್ಮಪ್ಪ ನೋಡಿರೋ ಹುಡುಗನ ಜೊತೆನೇ ಇವಳು ಮದುವೆ ಆಗೋದು ಒಳ್ಳೇದು. ಅಣ್ಣ ನಾನು ಇಷ್ಟ ಇಲ್ಲ ಅಂತ ಇಷ್ಟು ಹೇಳಿದ್ಮೇಲೂ ನೀನ್ ಮತ್ತೆ ಅದೇ ಹುಡುಗನೇ ಮದ್ವೆ ಆಗು ಅಂತ ಹೇಳ್ತಾ ಇದ್ಯಾ? ನೋಡು ಐಶು, ನಮಗೆ ನಿನ್ನ ಫ್ಯೂಚರ್ ಅಷ್ಟೇ ಮುಖ್ಯ. ಅಣ್ಣ ನಾನು ಇಷ್ಟಪಟ್ಟಿರೋ ಹುಡುಗನ ಮದ್ವೆ ಆದ್ರೂ ನಾನು ಲೈಫಲ್ಲಿ ಚೆನ್ನಾಗಿರ್ತೀನಿ ಅಣ್ಣ. ಆ ನಂಬಿಕೆ ನನಗಿದೆ. ಅವ್ರು ನನ್ನ ಚೆನ್ನಾಗಿ ನೋಡ್ಕೊಂತಾರೆ. ಎಲ್ಲ ನಿರ್ಧಾರನೂ ನೀನೇ ತಗೊಂಡಿರೋ ಹಾಗಿದೆ. ಮತ್ತೆ ನಮ್ಮೊಪ್ಪಿಗೆ ಯಾಕೆ ಕೇಳ್ತಾ ಇದೆಯಾ ಐಶು? ನಿನಗೆ ಗೊತ್ತು ಮನೇಲಿ ಏನೇನೆಲ್ಲ ಆಗ್ತಾ ಇದೆ, ಅಮ್ಮ ಜೈಲಲ್ಲಿ ಇದ್ದಾರೆ ಅಂತ. ಇಂಥ ಪರಿಸ್ಥಿತಿಲಿ ಅಪ್ಪಾಜಿ ನಿನಗೆ ಒಳ್ಳೆ ಸಂಬಂಧ ನೋಡಿದ್ರೆ ಮದುವೆ ಬೇಡ, ನಾನು ಇಷ್ಟಪಟ್ಟಿರೋ ಹುಡುಗನೇ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಾ ಅಲ್ಲ? ಈಗ ನೋಡಿರೋ ಅಮೆರಿಕ ಗಂಡನ್ನೇ ನಿಮ್ಮ ಅಮ್ಮ ಒಪ್ತಾ ಇಲ್ಲ. ಇನ್ನು ನೀನು ಇಷ್ಟಪಟ್ಟಿರೋ ಹುಡುಗನ ಒಪ್ಕೊಂತಾರೆ ಅನ್ಕೊಂಡಿದ್ಯಾ? ನನಗೆ ನೀನು ಒಪ್ಕೊಂಡ್ರೆ ಸಾಕು ಅಣ್ಣ. ಬಾಯಿ ಮುಚ್ಚು. ಹಾಗೆಲ್ಲ ಮಾತಾಡ್ಬೇಡ ಐಶು. ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪಾಜಿನ ಒಪ್ಸೋದಕ್ಕೆ ಪ್ರಯತ್ನ ಪಡು. ಅದಂತೂ ಸಾಧ್ಯನೇ ಇಲ್ಲ ಬಿಡಿ ವಿನಾಕ. ಜೈ, ನೀನೇ ಹಿಂಗ್ ಮಾತಾಡಿದ್ರೆ ಹೇಗೆ ಹೇಳು? ಮತ್ತೆ ನನ್ನನ್ನು ಏನ್ ಮಾಡು ಅಂತ ಹೇಳ್ತೀಯಕ್ಕ? ನಿಮ್ಮ ಅಪ್ಪಾಜಿ ಹತ್ರ ನೀನೇ ಈ ವಿಷಯದ ಬಗ್ಗೆ ಮಾತಾಡಿ ಈ ಮದುವೆನ ಕ್ಯಾನ್ಸಲ್ ಮಾಡಿಸು. ಹುಡುಗ ಯಾರೇ ಐಶು? ಹೇಳಮ್ಮ ಐಶು. ಹೆದರ್ಕೊಂಡು ಕುತ್ಕೊಂಡ್ರೆ ನಿಜವಾಗ್ಲೂ ಈ ಸಮಸ್ಯೆ ಬಗೆಹರಿಯಲ್ಲ. ಏನೇ ಇದ್ರು ಎಲ್ಲ ವಿಷಯನೂ ನಿಮ್ಮ ಅಣ್ಣನ ಹತ್ರ ಹೇಳು. ಐಶ್ವರ್ಯ ಮಾತಾಡಮ್ಮ. ಅದು ಅಣ್ಣ ನಿನ್ ಫ್ರೆಂಡ್. ಏನ್ ಹೇಳ್ತಾ ಇದೀಯ ಐಶು? ಅಣ್ಣ ರೀ, ನೀವ್ ಹಿಂಗ್ ಕೂಗಾಡಿದ್ರೆ ಅವ್ಳು ಹೆಂಗ್ ಹೇಳ್ಬೇಕು ಹೇಳ್ರಿ? ಸ್ವಲ್ಪ ಸಮಾಧಾನದಿಂದ ಇರಬಾರ್ದಾ? ಶೋಭಾ, ಅವಳು ಏನ್ ಹೇಳ್ತಿದ್ದಿ ಕೇಳಿಸ್ಕೊಂಡಿದ್ದೀನಿ. ನೀನು ನನ್ನ ಫ್ರೆಂಡ್ ಅಂತ ಹೇಳ್ತಿದ್ದಾಳೆ. ಫ್ರೆಂಡ್ ಅಂದ್ ಮಾತ್ರಕ್ಕೆ ಯಾಕೆ ಮದ್ವೆ ಆಗ್ಬಾರ್ದೇನ್ರಿ? ಛೇ, ಈ ತರ ಕೆಲಸ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಇವಳ ಬಗ್ಗೆ. ಹೇಳು, ಬಾಯಿ ಬಿಡು ಐಶು ಯಾರು ಅಂತ. ಮಧು ಅಣ್ಣ. ಏನು ಮಧುನಾ? ಅತ್ತಿಗೆ ಹೌದು ರೀ. ಡಾಕ್ಟರ್ ಮಧುನ ಅವಳು ಇಷ್ಟಪಡ್ತಿದ್ದಾಳೆ. ಆ ಹುಡ್ಗನು ಕೂಡ ಇವಳನ್ನ ಇಷ್ಟಪಡ್ತಿದ್ದಾರೆ. ಶೋಭಾ, ಏನ್ ಹೇಳ್ತಾ ಇದೀಯ ನೀನು? ಹೌದು ರೀ, ಅವರು ಒಬ್ರಿಗೊಬ್ರು ಇಷ್ಟಪಟ್ಟಿದ್ದಾರೆ. ಮದ್ವೆನೂ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದ್ರಲ್ಲೂ ಮನೇಲಿ ಎಲ್ರಿಗೂ ಒಪ್ಸಿನೇ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದಾರೆ. ಪ್ಲೀಸ್ ಅಣ್ಣ, ಮಧುನ ನಾನು ತುಂಬಾ ಇಷ್ಟಪಡ್ತಿದ್ದೇನೆ. ಅವ್ರನ್ನ ಬಿಟ್ಟು ನಾನು ಬದುಕಿರಲ್ಲ. ಮದ್ವೆ ಅಂತ ಆದ್ರೆ ನಾನ್ ಮಧು ಜೊತೆಲೆ ಅಣ್ಣ ಆಗೋದು. ಬೇರೆ ಯಾವ ಸಂಬಂಧನೂ ನನಗೆ ಬೇಡ. ಐಶು, ನಿಜ ಹೇಳ್ತಾ ಇದೀಯ ನೀನು? ಮಧು ನಿನ್ನೂ ಇಷ್ಟಪಡ್ತಾ ಇದ್ದಾನ? ಹ್ಞೂ ಅಣ್ಣ, ನನ್ಗೂ ಅವ್ರಂದ್ರೆ ಇಷ್ಟ. ಪ್ಲೀಸ್ ಅಣ್ಣ, ಮಧುಗೂ ನನ್ಗೂ ಮದ್ವೆ ಮಾಡಿಸು. ಬೇರೆ ಯಾವ ಸಂಬಂಧನೂ ಬೇಡ. ಈ ಮದ್ವೆನ ನೀನೇ ಕ್ಯಾನ್ಸಲ್ ಮಾಡು. ಅಪ್ಪಾಜಿ ಹತ್ರ ನೀನೇ ಮಾತಾಡೋಣ. ಪ್ಲೀಸ್ ಅಣ್ಣ. ಎಷ್ಟು ದಿನದಿಂದ ಈ ಕೆಲಸ ನಡೀತಾ ಇದೆ ಐಶು? ಮಾತಾಡು. ಮೊದಲು ಮಧುನೇ ನನ್ನನ್ನು ಇಷ್ಟಪಟ್ಟು ಅವರೇ ನನಗೆ ಪ್ರಪೋಸ್ ಮಾಡಿದ್ದು ಅಣ್ಣ. ಅದು ನಿನ್ ಮದ್ವೆ ದಿನ. ಏನು, ನನ್ನ ಮದ್ವೆ ದಿನನಾ? ಹ್ಞೂ ಅಣ್ಣ, ನಾನು ಮೊದಲು ಒಪ್ಕೊಂಡಿರ್ಲಿಲ್ಲ. ನಮ್ಮ ಮನೇಲಿ ಯಾರು ಒಪ್ಪಲ್ಲ ಅಂತ ನಾನು ಎಷ್ಟು ಹೇಳಿದ್ರು ಅವ್ರು ಕೇಳಲಿಲ್ಲ. ಆದ್ರೆ ಈಗ ಅವ್ರು ನನಗೆ ತುಂಬಾ ಇಷ್ಟ ಆಗಿದ್ದಾರೆ. ನನ್ನ ಮದ್ವೆ ಆದ್ರೆ ಮಧು ಜೊತೆಲೆ ಮದ್ವೆ ಆಗೋದು. ಐಶು, ನಿಂತ್ಕೋ. ರೀ, ಏನ್ ಮಾಡ್ತೀರಾ ಇವಾಗ? ಛೇ, ಇಷ್ಟು ದಿನ ನನ್ನ ಹತ್ರ ಮುಚ್ಚಿಡೋ ಅಂತ ಅವಶ್ಯಕತೆ ಏನಿತ್ತು? ರೀ, ಆಗಿದ್ದಾಗೋಗಿದೆ. ಮುಂದೆ ಏನಾಗ್ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಿ. ಅದು ಅಲ್ಲದೆ ಇಷ್ಟಪಟ್ಟು ಪ್ರೀತಿಸಿದ ಮಾತ್ರಕ್ಕೆ ಅಷ್ಟು ಬೇಗ ಬಂದು ಹೇಗೆ ಹೇಳಕ್ ಸಾಧ್ಯ? ಅವಳು ನೀವೇ ಯೋಚನೆ ಮಾಡಿ. ಅಷ್ಟು ಬೇಗ ಬಂದು ಹೇಳಕ್ಕಾಗುತ್ತಾ? ಸ್ವಲ್ಪ ಸಮಯ ಟೈಮ್ ತಗೊಂಡು ಅಣ್ಣಂಗೆ ಹೇಳೋಣ ಅಂತ ಅವಳು ಅನ್ಕೊಂಡಿರ್ಬೋದಲ್ವಾ? ನೀವು ನೋಡಿದ್ರೆ ದಿಢೀರ್ ಅಂತ ಮದ್ವೆ ಫಿಕ್ಸ್ ಮಾಡ್ತಾ ಇದ್ದೀರಾ. ಸೊ ಅವಳಿಗೆ ಮನ್ಸಲ್ಲೇ ಬಚ್ಚಿಟ್ಕೊಳಕ್ ಆಗ್ದೇನೆ ಹೇಳಿದಾಳೆ. ಮುಂಚೆನೆ ಹೇಳಿದಾಳೆ ಅಲ್ವಾ ಅಂತ ಖುಷಿ ಪಡ್ರಿ. ಅಕಸ್ಮಾತ್ ಏನಾದ್ರು ನೀವು ನೋಡಿರೋ ಹುಡುಗನ ಜೊತೆನೆ ಇವಳು ಮದ್ವೆ ಮಾಡಿದ್ರೆ ನಾಳೆ ದಿನ ಮಧುನ ಮನ್ಸಲ್ಲಿ ಇಟ್ಕೊಂಡು ಅವಳು ಕೊರಗಲ್ವೇನ್ರಿ? ಹೌದು ಜೈ, ಬಡತನನೋ ಸಿರಿತನನೋ ಇಷ್ಟಪಟ್ಟವ್ರ ಜೊತೆನೆ ಮದ್ವೆ ಮಾಡ್ಬೇಕು ಜೈ. ನೀವೇನೋ ದೊಡ್ಡ ಶ್ರೀಮಂತ ಒಳ್ಳೆ ಹುಡುಗ ಅಂತೇಳಿ ಕೊಟ್ಟು ಮದ್ವೆ ಮಾಡ್ತೀರಾ. ನಾಳೆ ದಿನ ಅವಳು ತಾನೇ ಜೀವನ ಮಾಡೋದು. ಮನ್ಸಲ್ಲೊಬ್ಬನ ಇಟ್ಕೊಂಡು ಹೀಗೆ ಸಂಸಾರ ಮಾಡ್ತಾಳೆ ಹೇಳು? ಅದು ಯಾವತ್ತೂ ಸಾಧ್ಯ ಇಲ್ಲ ಜೈ. ಸಾಯೋವರೆಗೂ ಅವಳು ನೋವು ತಿನ್ಬೇಕಾಗುತ್ತೆ. ಮೊದಲೇ ಹೇಳಿದಾಳವ ಅಂತ ಖುಷಿ ಪಡು. ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪಾಜಿ ಹತ್ರ ಕೂತ್ ಮಾತಾಡಿ ಇದಕ್ಕೆಲ್ಲ ಒಂದು ಪರಿಹಾರ ಮಾಡು ಜೈ. ಛೇ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನನಗೆ ತಲೆ ಸಿಡ್ದೋಗ್ತಾ ಇದೆ ಶೋಭಾ. ಸಮಾಧಾನ ಮಾಡ್ಕೊಳ್ರಿ. ನನಗೆ ಗೊತ್ತು ನೀವು ಐಶು ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರಿ ಅಂತ. ಆದ್ರೆ ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ಏನ್ ಮಾಡಕ್ಕಾಗುತ್ತೆ ಜೈ? ಹೆಣ್ಮಕ್ಳು ಮನ್ಸಲ್ಲಿ ಇರೋದನ್ನ ಹೇಳ್ಕೊಳ್ಳೋದೇ ಒಂದು ದೊಡ್ಡ ವಿಷಯ. ಸದ್ಯ ಆ ಹುಡುಗನ ಜೊತೆ ಮದುವೆ ಮಾಡ್ಕೊಂಡು ಅವ್ರು ಡೈರೆಕ್ಟ್ ಆಗಿ ಮನೆಗೆ ಬಂದಿಲ್ವಲ್ಲ, ಅದಕ್ಕೆ ಖುಷಿ ಪಡು. ಮದುವೆ ಮುಂಚೆನೆ ಎಲ್ಲರೂ ಒಪ್ಪಿ ನಿಮ್ಮ ಕೈಯಾರನೇ ಅವಳಿಗೆ ಮದುವೆ ಮಾಡಿ ದಾರಿ ಎರೆದುಕೊಡ್ರಿ. ಮಧು ಆದ್ರೂ ಈ ವಿಷಯ ನನ್ಗೆ ಹೇಳ್ಬೋದಾಗಿತ್ತಲ್ವಾ? ಹೇಗ್ರಿ ಹೇಳೋದಕ್ಕೆ ಸಾಧ್ಯ? ಅದು ಅಲ್ಲದೆ ಫ್ರೆಂಡ್ ತಂಗಿ ಅಂತ ಅವನಿಗೂ ಭಯ ಇರುತ್ತಲ್ವಾ? ಏನ್ ಅನ್ಕೋತಾರೋ, ನನ್ನ ಬಗ್ಗೆ ಏನ್ ಅಸಹ್ಯ ಪಡ್ತಾರೋ ಅಂತ ಅವನ ಮನ್ಸಲ್ಲಿ ಇರ್ಬೋದು. ಇಷ್ಟಕ್ಕೂ ಐಶು ಮಧುನ ಮದ್ವೆ ಆದ್ರೆ ಜೀವನದಲ್ಲಿ ಚೆನ್ನಾಗಿರ್ತಾಳೆ ರೀ. ಮದುಗೆ ಏನ್ ಕಡಿಮೆ ಆಗಿದೆ ಹೇಳಿ? ಅಪ್ಪ ಅಮ್ಮ ಇದ್ದಾರೆ, ಒಳ್ಳೆ ಆಸ್ತಿ ಅಂತಸ್ತಿದೆ, ಕೈ ತುಂಬ ಸಂಬಳ ಇದೆ, ಒಳ್ಳೆ ಕೆಲಸ ಇದೆ. ಇದಕ್ಕಿಂತ ಇನ್ನೇನ್ ಬೇಕು? ಫಾರಿನ್ ಹುಡುಗನ ಮದ್ವೆ ಆದ್ರೂ ಇಷ್ಟೇ ತಾನೇ ಜೀವನ? ಆದ್ರೆ ಅಮ್ಮ ಒಪ್ತಾರೋ ಇಲ್ವೋ ಅನ್ನೋದೇ ಡೌಟು ಶೋಭಾ. ಹೇಗಾದ್ರೂ ಮಾಡಿ ನೀವೇ ಒಪ್ಪಿಸ್ರಿ. ಇವಾಗ ನೀವೇ ತಾನೇ ಎಲ್ಲ ಅವಳಿಗೆ. ಜೈ, ಮೊದಲು ನಿಮ್ಮ ಅಪ್ಪಾಜಿನ ಕರೆದು ಇದ್ರ ಬಗ್ಗೆ ಮಾತಾಡು. ಯಾಕಂದ್ರೆ ನಾಳೆನೇ ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ಅಕಸ್ಮಾತ್ ಏನಾದರೂ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ ಅಂತಾದ್ರೆ ನಾಳೆನೇ ಅವರು ಬೇಕಾದ್ರೆ ನಿಶ್ಚಿತಾರ್ಥ ಮಾಡ್ಕೊಂಡೋದ್ರು ಮಾಡ್ಕೊಂಡು ಹೋಗ್ತಾರೆ, ಹೇಳೋಕ್ಕಾಗಲ್ಲ. ಸೊ ಅವರು ಬರ್ದೇ ಇರೋದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇಲ್ಲ ವೀಣಾಕ,
ನಾಳೆ ಅವ್ರು ಬರೋದನ್ನ ನಾವು ಯಾರೂ ತಡೆಯೋಕ್ಕಾಗಲ್ಲ. ಯಾಕಂದರೆ ಅಪ್ಪಾಜಿ ಅಷ್ಟು ಮಾತು ಕೊಟ್ಬಿಟ್ಟಿದ್ದಾರೆ. ಒಂದು ವೇಳೆ ಬಂದ್ರೂ ಏನು ಮಾಡೋಕ್ಕಾಗಲ್ಲ, ಬಂದು ಹೋಗಲಿ, ಆಮೇಲೆ ಮುಂದಿನ ಬಗ್ಗೆ ಯೋಚನೆ ಮಾಡೋಣ. ಹಾಗಾದ್ರೆ ಇವತ್ತು ಮಾತಾಡಲ್ವರಿ ಮಾವನ ಹತ್ರ? ಇಲ್ಲ ಶೋಭಾ, ಅಪ್ಪ ತುಂಬ ಬ್ಯುಸಿ ಇದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಈ ವಿಷಯನ ಈಗ ಮಾತಾಡಿದ್ರೆ ಸುಮ್ಮನೆ ಅವ್ರು ಕೋಪ ಮಾಡ್ಕೊತಾರೆ. ಅಷ್ಟು ಸಡನ್ನಾಗಿ ಹೋಗಿ ಹೇಳೋಕ್ಕೂ ಆಗಲ್ಲ. ಅಟ್ಲೀಸ್ಟ್ ಇನ್ನೊಂದು ವಾರ ಟೈಮ್ ಇದ್ದರೂ ಏನಾದರೂ ಮಾಡ್ಬೋದಾಗಿತ್ತು. ಬೆಳಗ್ಗೆಗೇನೋ ಹುಡುಗನ ಕಡೆಯವ್ರು ಬರ್ತಾವ್ರೆ ಅಂದರೆ ಇವಾಗ ಅವರು ಖುಷಿಯಾಗಿರ್ತಾರಲ್ವ. ಸೊ ಬರೋದು ಬಂದು ಹೋಗ್ಬಿಡ್ಲಿ, ಆಮೇಲೆ ಮಾತಾಡೋಣ. ಜೈ, ಇವಾಗ ಐಶು ಒಪ್ಕೊಂಡಿರೋ ಹುಡುಗನ ನೀನು ಒಪ್ಕೊಂಡಿದೀಯ ಅಲ್ವಾ? ನಿಜವಾಗ್ಲೂ ನನಗೆ ಒಪ್ಪಿಗೆ ಇದೆ ವಿನಕ್ಕ. ಯಾಕಂದರೆ ಮಧು ತುಂಬ ಒಳ್ಳೆ ಹುಡುಗ. ಆದರೆ ಮಧು ನನ್ನ ತಂಗಿನ ಇಷ್ಟಪಡ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಅವ್ನಿಗೆ ಒಳ್ಳೆ ಕೆಲಸ ಇದೆ, ಅವರಪ್ಪ ಪೊಲೀಸು, ಅವ್ರ ಸ್ಟೇಟಸಿಗೆ ತಕ್ಕನಾಗಿ ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನನ್ನ ತಂಗಿನ ಇಷ್ಟಪಟ್ಟಿದ್ದಾನೆ ಅಂದರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಇದೆ. ಹಬ್ಬ, ಸದ್ಯ ರೀ ನಿಜವಾಗ್ಲೂ ಒಪ್ಕೊಂಡಿದ್ದೀರಲ್ವಾ? ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಮ್ಮ ಅಜ್ಜಿ ಖುಷಿ ಅಂತೆ ಖುಷಿ ಹುಡುಗಿ. ಹೋಗಿ ನಿಮ್ಮ ಮಾವನ ಹತ್ರ ನೀನೇ ಮಾತಾಡು. ನನ್ನ ಸಂಕಟ ನನಗೆ ಇವಾಗ ಏನು ಮಾಡೋದಪ್ಪ ಅಂತ ಚಿಂತೆ ಆಗೈತೆ. ಏನಾದರೂ ಮಾಡಿ ಹೇಳಬೇಕಾಗಿತ್ತು, ಪಾಪ ಹೇಳಿದ್ದಾಳೆ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ನನಗೂ ಅಷ್ಟೇ ರೀ, ಐಶುನ ಮದುವೆ ಕೊಟ್ಟು ಮದುವೆ ಮಾಡೋದೇ ತುಂಬ ಇಷ್ಟ. ಯಾಕಂದರೆ ಅವರಿಬ್ರಿಗೂ ಒಳ್ಳೆ ಜೋಡಿ ಇದೆ, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತಾರೆ, ಜೀವನನೂ ಅಷ್ಟೇ ಚೆನ್ನಾಗಿರುತ್ತೆ ರೀ. ಸುಮ್ಮನೆ ಅಲ್ಲಿ ಇಲ್ಲಿ ಎಲ್ಲೋ ಇರೋ ಹುಡುಗಂಗೂ ಹುಡುಕಿ ಮದುವೆ ಮಾಡಿಕೊಟ್ರೆ ಐಶು ಕೂಡ ನಮ್ಮಿಂದ ದೂರ ಆಗ್ತಾಳೆ ರೀ. ಮದುವೆನ ಮದುವೆ ಆದರೆ ನಮ್ಮ ಜೊತೆಲೆ ಖುಷಿಯಾಗಿರ್ತಾಳಲ್ವಾ? ಸೊ ನನಗೆ ಅದೇ ಇಷ್ಟ. ಸರಿ, ಐಶುಗೆ ಹೋಗಿ ಹೇಳು ನಿಮ್ಮ ಅಣ್ಣ ಒಪ್ಕೊಂಡಿದ್ದಾರೆ ಅಂತ. ವಾವ್, ಥ್ಯಾಂಕ್ಸ್ ರೀ. ಈ ಹುಡುಗಿರ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ನಿಜವಾಗ್ಲೂ ಗೊತ್ತಾಗಲ್ಲಪ್ಪ. ಸ್ವಲ್ಪ ಯಾಮಾರ್ಬಿಟ್ವಿ ಅಂದರೂ ಮಾನ ಮರ್ಯಾದೆ ಎಲ್ಲ ಊರಲ್ಲಿ ಮಾರಾಕ್ಬಿಡ್ತೀರಾ ನೀವು. ಸುಮ್ಮನೆ ರೀ, ಯಾಕ್ರಿ ಇಂಥ ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತೀರಾ ನೀವು? ಏನು ಹೇಳ್ಬೇಕು ನಿನಗೆ? ನೀವು ಮಾಡೋ ಕೆಲಸ ಒಂದೊಂದಲ್ಲ. ಸರಿ, ಬರ್ತೀನಿರು. ಅಕ್ಕ, ನೋಡಿದ್ಯಾ ಜೈ ಎಷ್ಟು ಬೇಗ ಒಪ್ಕೊಂಡ್ರು? ನಿಜವಾಗ್ಲೂ ಇವ್ರು ಇಷ್ಟು ಬೇಗ ಒಪ್ಕೊಂತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತುಂಬ ಹೆದರ್ಕೊಂಡಿದ್ದೆ. ತುಂಬ ಥ್ಯಾಂಕ್ಸ್ ಅದಕ್ಕೆ. ಥ್ಯಾಂಕ್ಸ್ ಎಲ್ಲ ಯಾಕೆ ಐಶು? ನಿಮ್ಮ ಅಣ್ಣಂಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಆಯಿತೋ ನನಗೂ ಅಷ್ಟೇ ಪ್ರೀತಿ ಇದೆ. ಪರವಾಗಿಲ್ಲ ಐಶು, ಒಳ್ಳೆ ಹುಡುಗನ್ನೇ ಆಯ್ಕೆ ಮಾಡ್ಕೊಂಡಿದ್ಯಾ. ಥ್ಯಾಂಕ್ಸ್ ಅದಕ್ಕೆ. ಇನ್ನೇನು ನಿಮ್ಮ ಅಣ್ಣ ಒಪ್ಕೊಂಡಿದ್ದ ಖುಷಿಗೆ ನಮಗೇನು ಇಲ್ವಾ? ಅಯ್ಯೋ, ಅದಕ್ಕೇನಂತೆ ಅದಕ್ಕೆ, ಕೊಡ್ತೀನಿ ಬಿಡಿ. ಹೌದಾ, ಸರಿ ನೋಡೋಣ. ಸರಿ ಅದಕ್ಕೆ, ನಾನು ಮದುಗೊಂದು ಕಾಲ್ ಮಾಡಬೇಕು, ಫೋನ್ ಮಾಡ್ಬಿಟ್ಟು ಬರ್ತೀನಿ. ಹೋಗು, ಇನ್ನೇನಕ್ಕೆ ಭಯ? ನಿಮ್ಮ ಅಣ್ಣಂಗೆ ಗೊತ್ತಾದ್ಮೇಲೆ ಮುಗೀತು. ಹೋಗಿ ಧಾರಾಳವಾಗಿ ಫೋನ್ ಮಾಡಿ ಮಾತಾಡು. ನಮ್ಮ ಮನೇಲಿ ನಮ್ಮ ಅಣ್ಣ ಒಪ್ಕೊಂಡಿದ್ದಾರೆ ಅಂತಾನೆ ಹೇಳು, ಸರಿನಾ? ಸರಿ ಅದಕ್ಕೆ. ಪಾಪ ಅಕ್ಕ, ಅವಳು ತುಂಬ ಹೆದರ್ಕೊಂಡಿದ್ಲು ಜೈ ಒಪ್ತಾರೋ ಇಲ್ವೋ ಅಂತ. ಅಷ್ಟಕ್ಕೆ ಖುಷಿ ಪಡು ಶೋಭಾ. ಅಕಸ್ಮಾತ್ ಏನಾದರೂ ಇವಳು ಹೇಳೇ ಕೇಳಿ ಹೋಗಿ ಇವರಿಬ್ರು ಮದುವೆ ಮಾಡ್ಕೊಂಡ್ಬಿಟ್ಟಿದ್ರೆ ಏನು ಮಾಡ್ತಿದ್ರಿ ನೀವು? ಹೌದು ಅಕ್ಕ, ಸದ್ಯ ಇವಳು ಅದು ಕೆಲಸ ಮಾಡಲಿಲ್ವಲ್ಲ, ಅದೇ ಖುಷಿ. ಅಂದಾಗೆ ನೀನು ನಿಮ್ಮ ಅತ್ತೆ ಬಗ್ಗೆ ಹೇಳಿದ್ದೆಲ್ಲ ನನಗೆ ತುಂಬ ಬೇಜಾರಾಯಿತು ಕಣೆ. ಯಾವಾಗ ಬಿಡಿಸ್ಕೊಂಬರ್ತೀರಾ? ಗೊತ್ತಿಲ್ಲ ಅಕ್ಕ, ಅವ್ರ ಬಗ್ಗೆ ಮನೇಲಿ ಯಾರು ಮಾತೇ ಆಡಬಾರ್ದು ಅಂತ ಮಾವು ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಹಾಗಂತ ಅವ್ರು ಅಲ್ಲೇ ಇದ್ರೆ ಏನು ಚಂದ ಶೋಭಾ. ನಾನು ತುಂಬ ಸರಿ ಹೇಳಿದೆ ಅಕ್ಕ, ಆದರೂ ಜೈ ಇವತ್ತು ಹೋಗಿ ಬಂದಿದ್ದಾರೆ. ಆದರೂ ಅವರಮ್ಮ ಸುಮ್ಮನೆ ಬೈದು ಕಳಿಸಿದ್ದಾರೆ ನೋಡಿ. ಜೈಗೆ ಅಮ್ಮ ಇಲ್ಲ ಅನ್ನೋ ವಿಷಯ ಕೇಳಿ ತುಂಬ ಬೇಜಾರಾಯಿತು ಕಣೆ ನನಗೆ. ನಮಗೆ ಅಲ್ಲ ಅಕ್ಕ, ಅವ್ರಿಗೆ ಈ ವಿಷಯ ಗೊತ್ತಿರಲಿಲ್ಲ. ಏನು ಮಾಡೋದು, ಎಲ್ಲ ಹಣೆ ಬರ ಅಲ್ವಾ. ಜೈನ ಚೆನ್ನಾಗಿ ನೋಡ್ಕೋ ಶೋಭಾ. ಏನಕ್ಕ? ಹಾಂ, ಜೈಗೆ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊ ಅಂತ ಹೇಳೋದು ಬಿಟ್ಬಿಟ್ಟು ಜೈನ ಚೆನ್ನಾಗಿ ನೋಡ್ಕೊ ಅಂತ ನನಗೆ ಹೇಳ್ತಾ ಇದೆಯಾ? ಹಾಗಲ್ಲ ಕಣೆ ಶೋಭಾ, ಜೈ ಎಂಥ ಹುಡುಗ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಗೆ ನಿನ್ನ ನಾವು ಎಷ್ಟು ಇಷ್ಟಪಡ್ತಾನೆ ಅನ್ನೋದು ಗೊತ್ತು. ನಾನು ಯಾಕೆ ನಿನಗೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ತಾಯಿ ಇಲ್ಲದೆ ಇರೋ ಮಗ. ಈಗ ನೀನೇ ಅವನಿಗೆಲ್ಲ, ತಾಯಿನೂ ನೀನೆ, ಹೆಂಡ್ತಿನೂ ನೀನೆ. ಈಗ ಐಶುನೂ ಅವಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಲು ಅಂದರೆ ಅವನಿಗೆ ಯಾರು ಇರ್ತಾರೆ ಹೇಳು? ನೀನೇ ಅಲ್ವಾ ಎಲ್ಲ. ಅದಕ್ಕೆ ಚೆನ್ನಾಗಿ ನೋಡ್ಕೊ ಅಂತ ಹೇಳಿದೆ. ಚೆನ್ನಾಗಿ ನೋಡ್ಕೊತಿದ್ದೀನಕ್ಕ, ಗೊತ್ತು ಶೋಭಾ. ಏನೋ ಮನ್ಸಿಗೆ ಬಂತು ಹೇಳಿದೆ, ಬೇಜಾರು ಮಾಡ್ಕೋಬೇಡ, ಸರಿನಾ? ಸರಿ ಅಕ್ಕ. ಆದರೆ ಜೈ ಮಾವನ ಹತ್ರ ಏನು ಮಾತಾಡ್ತಾರೆ ನೋಡೋಣ ಬನ್ನಿ. ಎಲ್ಲ ಹೊರಗಡೆ ಹೋಗಿದ್ದಾನೆ, ಜೈ ಬಂದ್ಮೇಲೆ ಮಾತಾಡ್ತಾನೆ ಇರು, ನೋಡೋಣ. ಸರಿ ಬಾ ಅಕ್ಕ. ಐಶು ಮಧು ಹತ್ರ ಏನು ಮಾತಾಡ್ತಾ ಇದ್ದಾಳೆ ನೋಡೋಣ. ಆ ಥರ ಎಲ್ಲ ಕೇಳಿಸ್ಕೋಬಾರ್ದು ಕಣೆ. ಪರವಾಗಿಲ್ಲ, ಬಾ ಅಕ್ಕ. ಹಲೋ. ಹಲೋ ಮಧು. ಐಶು, ಎಲ್ಲಿದ್ದೀರಾ ಮಧು? ಹಾಸ್ಪಿಟಲಲ್ಲಿ ಇದ್ದೀನಿ ಐಶು. ಏನಾಯಿತು? ಇವತ್ತು ನಾನು ನಿಮ್ಮನ್ನು ಮೀಟ್ ಮಾಡಬೇಕು, ಬೇಗ ಬರ್ತೀರಾ? ಮೀಟ್ ಮಾಡಬೇಕಾ? ಏಕೆ? ಸುಮ್ಮನೆ. ಸುಮ್ಮನೆನಾ? ನನಗೆ ಗೊತ್ತು ಐಶು, ನಾಳೆ ನಿನ್ನ ಹುಡುಗನ ಕಡೆಯವ್ರು ಬರ್ತಿದ್ದಾರೆ ಅಂತ. ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದೀರಾ ನೀವು? ನಾನು ಯಾಕೆ ಸುಮ್ಮನೆ ಇರಲಿ? ಅಪ್ಪಾಜಿಗೆ ಆಲ್ರೆಡಿ ಹೇಳಿದ್ದೀನಿ. ಅಪ್ಪಾಜಿಗೆ ಹೇಳ್ಬಿಟ್ರೆ ಅವ್ರೇನು ಮಾಡ್ತಾರೆ? ಜೈ ಹತ್ರ ಮಾತಾಡ್ತೀನಿ ಅಂತ ಹೋಗಿದ್ದಾರೆ. ಅಯ್ಯೋ, ಹೌದಾ? ಹೌದು ಐಶು. ಸರಿ ಬಿಡಿ, ಮಾತಾಡಿ. ಏನು ಇಷ್ಟು ಈಸಿಯಾಗಿ ಹೇಳ್ತಾ ಇದೆಯಾ? ಸರಿ, ಇವಾಗ ಹೊರಗಡೆ ಸಿಗ್ತೀರಾ? ಹಾಂ ಐಶು, ಸರಿ ಬೇಗ ಬಾ, ಬರ್ತೀನಿ. ಥ್ಯಾಂಕ್ಸ್ ಅಣ್ಣ, ನೀನು ಇಷ್ಟು ಬೇಗ ಒಪ್ಕೊಂತೀಯ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಐ ಲವ್ ಯು ಮಧು. ಅಯ್ಯೋ, ಅದಕ್ಕೆ ನೀವಿಲ್ಲಿ? ನಿಧಾನಕ್ಕೆ ಹೋಗು ಐಶು, ಹೋಗಿ ಅದಕ್ಕೆ ನೀವು ಇಷ್ಟು ಬೇಗ ಹುಡುಗಂಗೆ ಹೇಳಿ ಮೀಟ್ ಮಾಡಕ್ಕೆ ಹೋಗ್ತಾ ಇದೆಯಾ? ನೀನು ಎಷ್ಟು ಖುಷಿಯಾಗಿರ್ಬೇಡ ನಿನಗೆ. ಥ್ಯಾಂಕ್ಸ್ ಅದಕ್ಕೆ, ಇದೆಲ್ಲ ನಿಮ್ಮಿಂದನೇ ಆಗಿದ್ದು. ಸರಿ ಸರಿ, ಬೇಗ ಹೊರಡು.
ಸರಿ ಅದಕ್ಕೆ ಆಮೇಲೆ ಅದಕ್ಕೆ ನಾನು ಸಂಜೆ ಬರ್ತೀನಿ. ಆಯ್ತು ಹೊರಡು. ಆದ್ರೂ ಮಧು ಅಂತ ಒಳ್ಳೆ ಹುಡುಗನ ಪಡೆಯೋಕೆ ಇವಳು ಪುಣ್ಯ ಮಾಡಿದ್ಲು ಕಣೆ. ಹೌದು ಅಕ್ಕ.